ಸರ್ ಗಾಡಿ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಡಿಸಿದ್ರಾ? ಓಕೆ. ಏನು ಇಷ್ಟ ಆಯ್ತು ನಿಮಗೆ ಗಾಡೀಲಿ? ಗಾಡಿ ಬಜೆಟಲ್ಲಿ ಕಡಿಮೆ ಮಾಡಿಕೊಟ್ಟಿದ್ದೀವಿ ಅಂತ ಇಷ್ಟ ಆಗುತ್ತೆ. ಓಕೆ, ಅಂದರೆ ಓವರಾಲ್ ಗಾಡಿ ಎಲ್ಲ ಇಷ್ಟ ಆಯ್ತಲ್ಲ? ಇಷ್ಟ ಆಗಿದೆ. ಓಕೆ ಓಕೆ ಬೇಕಾ ನಿಮಗೆ? ಸರ್ ಕೊಡಿ ಅವ್ರಿಗೆ. ಕರ್ನಾಟಕದಲ್ಲೇ ಒಂದು ಒಳ್ಳೆ ಡೀಲ್ ಆಗಿದ್ದು ಸ್ವಿಫ್ಟ್ ಪೆಟ್ರೋಲ್ ಗಾಡಿ 2019 ಇಸ್ವಿಯ ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್, ಕಡಿಮೆ ಓಡಿರುವಂಥದ್ದು, ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿರುವಂಥದ್ದು, ಒಳ್ಳೆ ಗಾಡಿ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗಾಡಿ. ಒಂದು ಡೀಲ್ ಆಗಿದ್ದು ಇವತ್ತು ಈ ವಿಡಿಯೋದಲ್ಲಿ ಇದ್ರದ್ದು ಹಿನ್ನೆಲೆ ಎಲ್ಲ ಏನು ನಡೀತು, ಹೆಂಗೆ ಪ್ರೊಸೆಸ್ ಆಯಿತು, ಕರ್ನಾಟಕದ ಗಾಡಿ ಯಾವ ರೀತಿ ಪ್ರೊಸೆಸ್ ಮಾಡಿ ಕೊಡಿಸಿದ್ದು, ಸೊ ಇದೆಲ್ಲನೂ ಕೂಡ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಿಮ್ಮಲ್ಲಿ ಯಾರಿಗೆ ಆದರೂ ಕೂಡ ಕರ್ನಾಟಕದ್ದು ಅಥವಾ ಅದರ್ ಸ್ಟೇಟ್ ವೆಹಿಕಲ್ಗಳು ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋದಲ್ಲಿ ಮುಂದುವರೋಣ. ತುಂಬ ಜನ ಎಲ್ಲ ನಾನು ಡೆಲಿವರಿ ಫೋಟೋಸ್ಗಳು ಆಗ್ತಾಗೋ ಅಥವಾ ಬೇರೆ ಅದನ್ನು ವೀಡಿಯೋ ಮಾಡಿದಾಗ ಪ್ರೈಸ್ಗಳು ಕೇಳ್ತಿದ್ರಿ. ಪ್ರೈಸ್ ಹೇಳೋದು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ನನಗೆ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕು, ಒಂದು ಡಿಸೆಂಬರಲ್ಲಿ ಅನಿಸುತ್ತೆ, ಸೊ ಆವಾಗ ಒಂದು ಕಾರ್ದು ಡೆಲಿವರಿ ಫೋಟೋ ಹಾಕಿದ್ದೆ. ನನಗೆ ಇದೇ ಬೇಕು ಅಂತ ಹೇಳಿದರು, ಇದೇ ಪ್ರೈಸ್ಗೆ ಬೇಕು ಅಂದರು. ಅದೇ ಪ್ರೈಸ್ಗೆ ಅವ್ರು ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಆ ಪ್ರೈಸ್ಗಳು ಸಿಕ್ಕಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಸಮ್ಟೈಮ್ಸ್ ಜಾಸ್ತಿ ಇರುತ್ತೆ, ಸಮ್ಟೈಮ್ಸ್ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ನಾನು ಪ್ರೈಸ್ ಮೆನ್ಷನ್ ಮಾಡಲ್ಲ. ಮತ್ತು ಅವರು ಏನು ಸರ್ ನೀವು ಫೋಟೋದಲ್ಲಿ ಹಂಗೆ ಹೇಳಿದ್ರಿ, ಆಮೇಲೆ ಇಲ್ಲಿ ನೋಡಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಸೊ ಅದು ಯಾವಾಗಲೂ ಕೂಡ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಮ್ಯಾಂಡು ಸಪ್ಲೈ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಪ್ರೈಸ್ಗೆ ಸಿಕ್ಬಿಡುತ್ತೆ, ಹಿಂಗೆ ಇರುತ್ತೆ ಗಾಡಿ, ಹಾಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಅವತ್ತೇ ಡಿಸೈಡ್ ಮಾಡಿದೆ ಪ್ರೈಸ್ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇತ್ತಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆವತ್ತಿನ ಮಾರ್ಕೆಟ್ ಪ್ರೈಸು ನಾವು ರೆಫರಲ್ ಬಿಲ್ಡ್ ಮಾಡಿದಾಗೆ ಗೊತ್ತಾಗೋದು. ಇವರು ಅಷ್ಟೇ, ಸ್ವಿಫ್ಟು ಅಷ್ಟೇ, ಇವರು ಒಂದು 4.5 ರೇಂಜು 5 ಆಜು ಬಾಜು ಒಳಗಡೆ ನಮಗೆ ಫಸ್ಟ್ ಓನರ್ ವೆಹಿಕಲ್ ಆ್ಯಪಲ್ ಶೇಪ್ದೇ ಬೇಕಾಗಿತ್ತು, ಕಡಿಮೆ ಓಡಿರಬೇಕು, ಎಲ್ಲನೂ ಕೂಡ ಮೇಂಟೈನಿಂಗಲ್ಲಿ ಇರಬೇಕು ಗಾಡಿ, ಡೈರೆಕ್ಟ್ ಪಾರ್ಟಿ ಗಾಡಿನೇ ಬೇಕು ಅಂತ ಕೇಳಿದರು. ಸೊ ಹಂಗಾಗಿ ಇವರು ಆ್ಯಕ್ಚುಲಿ ಬುಕ್ಕಿಂಗ್ ಮಾಡಿ 1 ಮಂತ್ ಆಯಿತು, ಹೋದ ಮಾರ್ಚಿನಲ್ಲೇ ಅವ್ರು ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಬಟ್ ಅವರು ಅರ್ಜೆಂಟ್ ಮಾಡಿರಲಿಲ್ಲ. ನನಗೆ ಇದ್ದಾನ ಆದರೂ ಪರವಾಗಿಲ್ಲ, ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಂತಲೇ ಹೇಳಿದ್ದು. ಸೊ ಹಂಗಾಗಿ ನನಗೆ ಟೈಮ್ ಫ್ರೀಡಮ್ ತುಂಬ ಚೆನ್ನಾಗಿದೆ. ಸಾಕಷ್ಟು ಒಂದು 5ರಿಂದ 6 ಗಾಡಿ ಅವ್ರಿಗೆ ಅಂತ ಕರ್ನಾಟಕದ್ದೇ ಬೇಕು ಅಂತ ಕೇಳಿದರು. ನನಗೆ ದೆಹಲಿದಾರೆ ನನಗೆ ಅಷ್ಟು ಗೊತ್ತಾಗಲ್ಲ ಸರ್, ನನಗೆ ಸೈನ್ ಮಾಡೋಕ್ಕೆ ಬಿಟ್ಟರೆ ಬೇರೆನೂ ಅಷ್ಟೊಂದು ವ್ಯವಹಾರಗಳು ಗೊತ್ತಾಗಲ್ಲ, ನನಗೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನನಗೆ ಈ ಕರ್ನಾಟಕದ್ದೇ ಕೊಡಿಸಿ, ಬೆಂಗಳೂರದಾದರೆ ಇನ್ನೂ ಒಳ್ಳೆಯದೇ ಅಂತಲೇ ಹೇಳಿದರು. ಸೊ ಹಂಗಾಗಿ ನಾನು ಕೂಡ ಸ್ವಲ್ಪ ಟೈಮ್ ತೊಗೊಂಡಿದ್ದೆ, ಅಷ್ಟು ಸುಲಭವಾಗಿ ಸಿಗೋಲ್ಲ. ಪೆಟ್ರೋಲ್ ಗಾಡಿಗಳು ಸ್ವಲ್ಪ ಅಲ್ಲಿ ಕಡಿಮೆ, ಸ್ವಿಫ್ಟ್ ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಇರುತ್ತೆ, ಇಲ್ಲೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ. ಏನು ಅಲ್ಲಿಂದ ನಿಮ್ಗೆ ಇಲ್ಲಿ ತಂದು ರೀನಂಬರಿಂಗ್ ಮಾಡಿಸ್ಕೊಂಡ್ರು ಕೂಡ ಒಂದು 50,000 ಆಜು ಬಾಜು ಡಿಫ್ರೆನ್ಸಲ್ಲಿ ಸೇವ್ ಆಗುತ್ತೆ ಅಷ್ಟೇ ವಿನ ಹ್ಯೂಜ್ ಲಾಭಗಳು ನಿಮ್ಗೆ ಅದರಲ್ಲೆಲ್ಲ ಆಗಲ್ಲ. ಚಿಕ್ಕ ಗಾಡಿಯಲ್ಲಿ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಜಾಸ್ತಿ ಲಾಭ ಆಗಲ್ಲ. ಸೊ ಹಂಗಾಗಿ ಅವ್ರಿಗೆ ನಾನು ಸ್ವಲ್ಪ ಟೈಮೇ ತೊಗೊಂಡಿದ್ದೆ. ಮತ್ತು ಅವರು ಕೂಡ ಅಷ್ಟೇ ತುಂಬ ಟೈಮ್ ಫ್ರೀ ಇಟ್ಬಿಟ್ಟು ನನಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಾಡಿಕೊಡಿ, ನನಗೇನು ಅರ್ಜೆಂಟ್ ಏನಿಲ್ಲ ಅಂತಲೇ ಅವರೇ ಬುಕ್ಕಿಂಗ್ ಮಾಡಬೇಕಾದ್ರೆ ಹೇಳಿಬಿಟ್ಟಿದ್ರು. ಸೊ ಹಂಗಾಗಿ ನನಗೆ ಟೈಮ್ ತೊಂದರೆ ಇಲ್ಲ. ಹಾಗೆ ನಿಮ್ಮಲ್ಲೂ ಅಷ್ಟು ತುಂಬ ಜನ ಬುಕ್ಕಿಂಗ್ ಮಾಡ್ತೀನಿ ಮತ್ತು ಮಾಡಿರ್ತೀರ. ಸೊ ನಾನು ಕೂಡ ಇವಾಗ ನನಗೆ ಆ್ಯಕ್ಚುಲಿ 40 ಬುಕ್ಕಿಂಗ್ ಇರೋದು. ಸೊ 40 ಬುಕ್ಕಿಂಗ್ ನಾನು 2 ತಿಂಗಳ ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಸಿಕ್ಕಿರೋದೇ 25 ಗಾಡಿಗಳು ಅಷ್ಟೇ. ಇನ್ನು ಎಷ್ಟು 15ರಿಂದ 14 ಗಾಡಿಗಳು ಸಿಗಬೇಕು. ಸೊ ಇನ್ನೂ ಕೂಡ ಡ್ರೈವರ್ಗೆ ಇನ್ನೂ ಮುಗ್ದಿಲ್ಲ, ಇನ್ನೂ ಕೂಡ ನಡೀತಾನೆ ಇದೆ. ಸೊ ಎಲ್ಲ ಓಕೆ ಆಗೋ ಟೈಮಲ್ಲಿ ಇನ್ನೊಂದು ರೆಫರೆನ್ಸ್ ಬಂದುಬಿಡ್ತದೆ, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದುಬಿಡ್ತದೆ. ಸೊ ಇದು ಹಂಗೆ ಮರ್ತೋಗ್ಬಿಡ್ತಾರೆ. ಇದು ಎಲ್ಲ ರೆಡಿ ಆಗೋ ಟೈಮಲ್ಲಿ ಅದು ಇನ್ನೊಂದು ಯಾರಿಗೋ ಹೊರಟೋಗುತ್ತೆ. ಸೊ ಹಂಗೆಲ್ಲ ಆಗಿಬಿಡುತ್ತೆ. ಅದಕ್ಕೆ ರೇಟು ವೇರಿಯಂಟು ನಾವು ಬುಕ್ಕಿಂಗ್ ಮಾಡಿ ರೆಫರಲ್ ಬಿಲ್ಡ್ ಮಾಡಿದಾಗ ಅನ್ನೋದು ಅಕ್ಯುರೇಸಿಯಾಗಿ ಗೊತ್ತಾಗೋದು. ಸೊ ಹಂಗಾಗಿ ನನ್ನ ರೇಟ್ನ ನಾನು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಬಟ್ ನೀವು ಸೀರಿಯಸ್ಲಿ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಫೋನ್ ನಂಬರ್ ನಾನು ತುಂಬ ವೀಡಿಯೋಗಳು ಮೆನ್ಷನ್ ಮಾಡಿದ್ದೀನಿ, ಮೆನ್ಷನ್ ಮಾಡಿ ಕೇಳಿ. ಅವತ್ತಿನ ಪ್ರೈಸ್ ಏನು ನೋಡ್ತಿದ್ವಿ ನಾನು ನಿಮ್ಗೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ, ಸರಿನಾ? ಮತ್ತು ನೀವು ತೊಗೊಳ್ಳೋವಂಥ ಗಾಡಿಗೆ ನೀವು ಪ್ರೈಸ್ ಕೇಳಲೇಬೇಕು. ಬಟ್ ಜನರಲೈಸ್ ಮಾಡಿದಾಗ ಏನಾಗುತ್ತೆ, ಅದು ಪರ್ಟಿಕ್ಯುಲರ್ ಆಗೇ ಸಿಗೋದಿಲ್ಲ. ಸೊ ನಿಮ್ಗೆ ಈಗ ನಾನು ತುಂಬ ಜನ ಕ್ರಿಸ್ಟಾ ವಿಡಿಯೋ ಹಾಕ್ಬಿಟ್ಟು ನನಗೆ 12 ಲಕ್ಷಕ್ಕೆ ನನಗೆ ಅದೇ ಗಾಡಿ ಬೇಕು ಅಂದರೆ ಈಗ 12 ಲಕ್ಷದ ಮಾರ್ಕೆಟ್ ಇವಾಗಿಲ್ಲ. ಅದು ಜನವರಿಲಿ ಫೆಬ್ರವರಿಲಿ ತೊಗೊಂಡಿದ್ದ ಸೀಸನ್. ಸೊ ಅವಾಗಿದ್ದು ಆನ್ ಸೀಸನ್, ಅವಾಗ ತುಂಬ ಸಪ್ಲೈಸ್ ಇರುತ್ತೆ, ಆವಾಗ ರೇಟ್ ಸ್ವಲ್ಪ ನೆಗೋಷಿಯೇಟ್ ಮಾಡಬಹುದು. ಬಟ್ ಇವಾಗ ಆಫ್ ಸೀಸನ್, ಸ್ವಲ್ಪ ರೇಟ್ ನಿಮ್ಗೆ ಅಷ್ಟು ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ. ಮತ್ತು ಅಷ್ಟೊಂದು ಸಪ್ಲೈ ಕೂಡ ಇವಾಗಿರೋದಿಲ್ಲ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ನಾನು ಎಲ್ಲದರಲ್ಲೂ ನನ್ನ ರೇಟ್ನ ಮೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ರೇಟ್ ಅನ್ನೋದು ಇಟ್ಸ್ ಡಿಪೆಂಡ್ಸ್ ಆನ್ NOC, ಇನ್ಶೂರೆನ್ಸು, ಕಂಡೀಷನ್ನು, ಇದೆಲ್ಲದ್ರ ಮೇಲೂ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಏನದು ರೇಟ್ ಅಲ್ಲ. ಈಗ ನೋಡಿ ಸ್ವಿಫ್ಟ್ ಗಾಡಿ ₹1 ಖರ್ಚಿರಲಿಲ್ಲ, ಗಾಡಿ ₹1 ಒಂದು ಟಿಂಕ್ರಿಂಗ್ ಪೇಂಟಿಂಗ್ ಕೂಡ ಮಾಡಿಸ್ಬೇಕಾಗಿರಲಿಲ್ಲ, ಅಥವಾ ಒಂದು ಟೈರ್ ಕೂಡ ಚೇಂಜ್ ಮಾಡೋಂಗಿರಲಿಲ್ಲ, ಅಥವಾ ಯಾವುದೋ ಒಂದು ಸ್ವಿಚ್ ಕೂಡ ಹೋಗಿರಲಿಲ್ಲ. ಆ ಥರ ಕಂಡೀಷನ್ ಇರೋ ಗಾಡಿ, ಅದೇ 2019 ಅದೇ ಫಸ್ಟ್ ಓನರ್ ಅಷ್ಟೇ ಓಡಿರೋ ಗಾಡಿ, ಬೇರೆ ಏನೋ ಪ್ರಾಬ್ಲಮ್ ಇರಬಹುದು. ಸೀಟ್ ಕಿತ್ತೋಗಿರ್ತದೆ, ಇಲ್ಲ ಸ್ಟೇರಿಂಗ್ ಕವರ್ ಕಿತ್ತೋಗಿರ್ತದೆ, ಇಲ್ಲ ಲೈಟ್ ವರ್ಕ್ ಆಗ್ತಿರಲ್ಲ,
ಇಲ್ಲ ಎಲ್ಲನೂ ಚೆನ್ನಾಗಿದ್ದು ಟೈರೇ ಚೆನ್ನಾಗಿರಲ್ಲ, ಏನೋ ಒಂದು ಇಶ್ಯೂಸ್ ಇರುತ್ತೆ. ಸೊ ಆ ಗಾಡಿಗೂ ಒಂದೇ ಪ್ರೈಸ್ ಇರೋದಿಲ್ಲ, ಇದು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅದು 19 ಫಸ್ಟ್ ಓನರ್, ಅದು ಕಮ್ಮಿನೇ 50,000 ಓಡಿರ್ತದೆ. ಇದು 50,000 ಒಂದು ಫಸ್ಟ್ ಓನರೇ, ಅದು 19 ಮಾಡಲ್, ಸೇಮ್ ಟು ಸೇಮ್ ಇದೆ. ಬಟ್ ಇದರಲ್ಲಿ ₹1 ಖರ್ಚಿಲ್ಲ, ಬಟ್ ಇದರಲ್ಲಿ ಖರ್ಚು ಇರಬಹುದು. ಸೊ ಎರಡಕ್ಕೂ ಒಂದೇ ಪ್ರೈಸಾ? ಖಂಡಿತ ಇಲ್ಲ. ಸೊ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಪ್ರೈಸ್ ಅನ್ನೋದು ಆಲ್ವೇಸ್ ಡಿಪೆಂಡ್ಸ್ ಆನ್ ಕಂಡೀಷನ್, ವೇರಿಯಂಟ್, ಕಲರ್ ಮತ್ತು ಅವರು ಹೆಂಗೆ ಇಟ್ಕೊಂಡಿದ್ದಾರೆ ಗಾಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೆಕಾರ್ಡ್ಸ್ಗಳು ಏನು ಮೇಂಟೈನ್ ಮಾಡಿದರೆ, ಮತ್ತು ಅದು ದೆಹಲಿನಲ್ಲಿ ಎಲ್ಲಿ ಒಂದು ಬ್ಲೂ ಕಲರ್ ಟ್ರೈಬರ್ ನೋಡಿದ್ದೀವಿ, ಅದು ಇನ್ನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅದು ಇನ್ನೂ ಫೈನಲೈಸ್ ಆದ್ಮೇಲೆ ಹಾಕ್ತೀನಿ. ಅದು ತುಂಬ ಕಡಿಮೆ ಸಿಕ್ಕಿದೆ. ಅವರ ಸಿಕ್ಕಿರೋದು ಲಕ್ನೋದಲ್ಲಿ. ಈಗ ಲಕ್ನೋಯಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇಟ್ಸ್ ಡಿಫ್ರೆಂಟ್ ಆಗುತ್ತೆ. ಲಕ್ನೋಯಿಂದ ಅದು ಗುರ್ಗಾವ್ ಬರಬೇಕು, ಗುರ್ಗಾವಿಂದ ಮತ್ತೆ ಬೆಂಗಳೂರು ಬರಬೇಕು, ಮತ್ತು ಬೆಂಗಳೂರಿಂದ ಅದು ಕರ್ನಾಟಕದ ನಾರ್ತ್ ಭಾಗಕ್ಕೆ ಹೋಗಬೇಕು. ಸೊ ಇಷ್ಟು ಪ್ರೊಸೆಸ್ ಇದೆ. ಸೊ ನಮ್ಗೆ ಅಲ್ಲಿ ಉಳಿಸಿರ್ತೀವಿ, ಅಲ್ಲೊಂದು 10,000 ಕಮ್ಮಿ ಆಗಿರುತ್ತೆ, ಬಟ್ ಟ್ರಾನ್ಸ್ಪೋರ್ಟೇಷನ್ ಹೊಡ್ತಾ ಬಂದ್ಬಿಡುತ್ತೆ. ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಇಟ್ಸ್ ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್. ತುಂಬ ಜನ ಇದೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ, ರೇಟ್ ಹೇಳಲ್ಲ, ನಿಮಗೆ ರೇಟ್ ಹೇಳಲ್ಲ, ರೇಟ್ ಎಷ್ಟು ಹಾಕಿ ಅಂತ ಹೇಳಲ್ಲ. ಸೊ ಅದಕ್ಕೋಸ್ಕರ ಅದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಅಷ್ಟೇ. ಇದೇ 4 ನಿಮಿಷ ಆಗೋಯ್ತು. ಓಕೆ, ಈಗ ಸ್ವಿಫ್ಟ್ ಗಾಡಿಗೆ ಬರೋದಲ್ಲ. ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಪರ್ಸನ್ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವಂಥ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇರುವಂಥ ಪಾಪ ರೈತರು. ಇವರು ಸುಮಾರು ದಿವಸ ಹಿಂದೆ ಒಂದು ತಿಂಗಳ ಮಾರ್ಚ್ ಮಂತಲ್ಲಿ ನನಗೆ ಫೋನ್ ಮಾಡಿ, ಸರ್ ನನಗೆ ಇನ್ನೂ ಇವಾಗ ಕಲ್ತಿದ್ದೀನಿ ಗಾಡಿ, ನನಗೊಂದು ಒಳ್ಳೆ ಪೆಟ್ರೋಲ್ ಗಾಡಿ ಕೊಡಿ, ಫ್ಯಾಮಿಲಿ ಪರ್ಪಸ್ಗೋಸ್ಕರ. ನಮಗೆ ಜಾಗ ಇದೆ, ಎಲ್ಲ ಇದೆ, ಹೊರಗಡೆ ಹೋದಾಗ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಕ್ಕಳು 3 ಜನ ಇದ್ದಾರೆ, ಹೆಂಡತಿ ಒಬ್ಬರಿದ್ದಾರೆ, ನಾನಿದ್ದೀನಿ. ಸೊ ಹಂಗಾಗಿ ಜನ ಇರೋವಂಥವ್ರಿಗೆ ಒಂದು ಒಳ್ಳೆ ಹ್ಯಾಚ್ ಬ್ಯಾಕ್ ಗಾಡಿ ಬೇಕು, ಸ್ವಿಫ್ಟೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಹೇಳಿದರು. ಅದರಲ್ಲೂ ಕೂಡ ಆ್ಯಪಲ್ ಶೇಪ್ದೇ ಬೇಕು ಅಂತಲೂ ಕೇಳಿದರು. 18+ ಮಾಡಲ್ಲೇ ಬೇಕಾಗಿತ್ತು ನನಗೆ, ಫಸ್ಟ್ ಓನರ್ ಇದ್ದರೆ ಇನ್ನೂ ಒಳ್ಳೇದು ಅಂತಲೇ ಹೇಳಿ ಅವ್ರು ನನಗೆ ಕೇಳಿದ ತಕ್ಷಣ ಬುಕ್ಕಿಂಗ್ ಮಾಡಿಕೊಂಡ್ರು. ಬುಕ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಅವ್ರಿಗೆ ನಾನು ಕೂಡ ಒಂದಷ್ಟು ರೆಫರಲ್ ಕಳಿಸಿದ್ದೆ, ಹೊರಗಡೆದು ಕಳಿಸಿದೆ. ಹೊರಗಡೆದವ್ರು ಆ್ಯಕ್ಚುಲಿ ಕಮ್ಮಿಗೆ ಸಿಕ್ಕಿತ್ತು, ಬರೀ 3,500 ಸಿಕ್ಬಿಟ್ಟಿತ್ತು. 3,500 ದೆಹಲಿ ಗಾಡಿ ಎಲ್ಲ ಸಿಕ್ಬಿಟ್ಟಿತ್ತು, ತುಂಬ ಚೆನ್ನಾಗಿರೋ ಸಿಕ್ತು. ಬಟ್ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಸ್ವಲ್ಪ ಪ್ರೈಸಲ್ಲಿ ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ, ಕರ್ನಾಟಕದೇ ಬೇಕು ಅನ್ನೋದಕ್ಕೋಸ್ಕರ ನಾನು ದೆಹಲಿ ಗಾಡಿ ಜಾಸ್ತಿ ಅವ್ರಿಗೆ ರೆಫರೆನ್ಸ್ ಕಳಿಸಿಲ್ಲ. ಕರ್ನಾಟಕದ್ದೇ ಒಂದು ಹಬ್ಬ ಅಂದರೆ 4-5 ಕಳಿಸಿದ್ದೀನಿ ಅಂತ ಅನಿಸುತ್ತೆ. ಒಂದು ರೆಡ್ ಕಲರ್ದೊಂದು ಕಳಿಸಿದೆ, ಗ್ರೇ ಒಂದು ಕಳಿಸಿದೆ, ವೈಟ್ದೊಂದು ಕಳಿಸಿದೆ, ಬ್ಲೂದು 2 ಕಳಿಸಿದೆ. ಓಕೆನಾ, ಬ್ಲೂ 2 ಆಲ್ಮೋಸ್ಟ್ ಫೈನಲೈಸ್ ಆಗಿತ್ತು. ಒಂದು ಬ್ಲೂ ಬಂದು ಇಲ್ಲೇ ಚಿತ್ರದುರ್ಗದಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಗಾಡಿ, ಸಖತ್ ಮಾಡಿಫಿಕೇಷನ್ ಮಾಡಿ ಇಟ್ಕೊಂಡಿದ್ರು. ಊಫರು, ಆ್ಯಂಡ್ರಾಯ್ಡ್ ಸಿಸ್ಟಮು, ಫ್ಲೋರಿಂಗ್ ಮ್ಯಾಟು, LED ಲೈಟು, ಹಿಂದ್ಗಡೆ ಬ್ಯಾಕ್ ಅದು ಇದು ಲೈಟ್ ಬರುತ್ತಲ್ವ, ಸೊ ಅದಕ್ಕೆಲ್ಲ ಫ್ರೇಮಿಂಗು, ಕಿಟ್ಟು, ಆ್ಯಂಪ್ಲಿಫೈಯರು, ಸ್ಟೇರಿಂಗ್ ಕವರು, ಒಂಥರ ಲೋಡೆಡ್. ಒಂದು ಹೆಚ್ಚು ಕಮ್ಮಿ 50,000 to 55,000 ರೂಪಾಯಿ ಅವರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗೆ ಅಂತಲೇ ಖರ್ಚು ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅವರು ಬಂದು ಮೋಸ್ಟ್ಲಿ ಕನ್ನಡದ ಯಾವುದೋ ಒಂದು ಸಂಘದಲ್ಲಿ ಕೆಲಸ ಮಾಡೋವಂಥ ಒಬ್ಬರು ಅನಿಸುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿ. ಅದು ಬೆಂಗಳೂರಿನಲ್ಲೇ ಇದ್ದಿದ್ದು ಗಾಡಿ, ಬಟ್ ಅವರು ಬೆಂಗಳೂರು ಚಿತ್ರದುರ್ಗ ಜಾಸ್ತಿ ಓಡಾಡ್ತಿರ್ತಾರೆ, ಅದಕ್ಕೋಸ್ಕರ ಚಿತ್ರದುರ್ಗಕ್ಕೆ ಹೋಗಿ ಅದು ಇನ್ಸ್ಪೆಕ್ಟ್ ಮಾಡಿ ಗಾಡಿ ಎಲ್ಲ ಫೈನಲೈಸ್ ಆಗೋಗಿತ್ತು. ಅದು ತುಂಬ ನನಗೂ ಇಷ್ಟ ಆಗಿತ್ತು ಪರ್ಸ್ನಲ್. ಅದು ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಗಾಡಿ ಆನ್ ಆಗಿರೋದೇ ಗೊತ್ತಾಗಲ್ಲ. ಚೂರು ರೇವು 2000 RPM ಹೋದಾಗೇ ಗಾಡಿ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ ಗಾಡಿ. ಇವ್ರು ಕೊನೆ ಮೂಮೆಂಟಲ್ಲಿ ನನಗೆ ಯಾಕೋ ಪ್ರೈಸ್ ಡಿಫ್ರೆನ್ಸ್ ಎಲ್ಲ ಅದು ಆ್ಯಕ್ಚುಲಿ ಅವ್ರು ಹಂಗೆ ಹೇಳಿಲ್ಲ. ಅವರು ಸರಿ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಡೀಟೇಲ್ಸ್ ಎಲ್ಲ ಕಳಿಸಿದೆ. ಅವರು ಮಾಡ್ತೀನಿ ಬಟ್ ಸಂಜೆ ಆಗೋಯ್ತು, ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ದಿವಸ ಫೋನ್ ಬಿಟ್ಟು ನನಗೆ ಯಾಕೋ ಆ ಗಾಡಿ ಬೇಡ ಸರ್, ಆಮೇಲೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂದರು. ಅಟ್ಲೀಸ್ಟ್ ಅದನ್ನ ಅವಾಗೇ ಹೇಳ್ಬಿಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಹೇಳ್ಬಿಡ್ತೀನಿ. ನಾನು ಅವರು ಬೈಯರ್ ಹತ್ರ ಹೋಗ್ಬಿಟ್ಟು ಇಲ್ಲ ಸರ್ ಫೋನ್ ಮಾಡಿ ನಾನು ಟೈಮ್ ತೊಗೊಂಡು ಬಿಟ್ಬಿಟ್ಟೆ. ನಾನು ಇವ್ರಿಗೆ ಹೇಳಿದೆ, ನಿಮಗೇನೋ ನಂಗೆ ಇಷ್ಟ ಆಗಿಲ್ಲ, ನೋ ಪ್ರಾಬ್ಲಮ್, ಇನ್ನೊಂದ್ಸರಿ ಹೇಳಿ. ಸೊ ನೀವು ಬುಕ್ಕಿಂಗ್ ಮಾಡಿದ್ರೆ ನಿಮ್ಮ ಗಾಡಿ ಕೊಡ್ಸೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ನಿಮ್ಗೆ ಇದು ಇಷ್ಟ ಆಗಲಿಲ್ವಾ, ಇನ್ನೂ 2 ನೋಡೋಣ, 2 ಅಲ್ಲ 3 ನೋಡೋಣ, 3 ಅಲ್ಲ 5 ನೋಡೋಣ, ತೊಂದರೆ ಏನಿಲ್ಲ. ಬಟ್ ನನಗೆ ರೆಸ್ಪಾನ್ಸ್ ಮಾಡಿ ಸರಿ. ನೀವು ನಂಗೆ ರೆಸ್ಪಾನ್ಸ್ ಮಾಡಿದ್ರೆ ನಾನು ಬೈಯರ್ಗೆ ರೆಫರೆನ್ಸ್ ಮಾಡ್ಬೋದು. ಈಗ ನಮಗೆ ಏನಾಗುತ್ತೆ, ಮಧ್ಯದಲ್ಲಿರೋಂಥ ನನಗೆ ಅದು ಕೆಟ್ಟ ಹೆಸರು ಬಂದುಬಿಡ್ತದೆ. ಸೊ ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದೆ. ಇಲ್ಲ ಸರ್ ನೆಕ್ಸ್ಟ್ ನೀವೇನು ನೋಡ್ತೀರ, ನಾನೇ ಬಂದುಬಿಡ್ತೀನಿ, ಅಂತ ಬಂದುಬಿಡ್ತೀನಿ. ಚಿಕ್ಕಬಳ್ಳಾಪುರದಿಂದ ಹೆಚ್ಚು ಕಮ್ಮಿ ಅವ್ರದ್ದು ಚಿಕ್ಕಬಳ್ಳಾಪುರದಿಂದ ಮುಂದೆ ಯಾವುದೋ ಒಂದು ಹಳ್ಳಿನಲ್ಲಿ ಒಂದು 100 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ನಿನ್ನೆ ಆ್ಯಕ್ಚುಲಿ ಇವಾಗ ನೀವೇನು ವೀಡಿಯೋ ನೋಡ್ತಿದ್ರೋ ಇದೇ ಗಾಡಿ ಫೈನಲೈಸ್ ಮಾಡಿದ್ರು. ಸೊ ಬೆಳಗ್ಗೆನೇ ಹೋಗಿದ್ದ ಗಾಡಿನ ನೋಡೋದಕ್ಕೆ. ಅವರು ಕಸ್ಟಮರ್ ಹತ್ರ ಡೈರೆಕ್ಟಾಗಿ ಮಾತಾಡ್ಬಿಟ್ಟು ಬರ್ತೀನಿ, ಇನ್ಸ್ಪೆಕ್ಷನ್ಗೆ ಮಾಡ್ಬಿಡ್ತೀನಿ, ನನಗೆಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ಕಸ್ಟಮರ್ಗೆ ನಾನು ಇನ್ವೈಟ್ ಮಾಡ್ತೀನಿ, ಅವ್ರು ಬಂದು ನೋಡ್ತು ಅಂತ ಹೇಳಿದ್ರೆ ಫೈನಲ್ ಸೆಟ್ಲ್ಮೆಂಟ್ ಮಾಡೋಣ, ಇಟ್ಸ್ ಅಪ್ ಟು ದೆಮ್ ಅಂತ ಹೇಳ್ಬಿಟ್ಟಿದ್ದೆ. ಅವರು ಕೂಡ ಅಗ್ರಿ ಮಾಡಿದರು. ಸೊ ಬೆಳಗ್ಗೆನೇ ಹೋಗಿದ್ದೆ ನಾನು, ಇಲ್ಲೇ ಬೆಂಗಳೂರು ವಿಲ್ಸನ್ ಗಾರ್ಡನಲ್ಲಿ ಇದ್ದಿದ್ದು ಗಾಡಿ. ಅದು ಹೋದೆ, ಎಲ್ಲ ಚೆಕ್ ಮಾಡಿದೆ. ಗಾಡಿ ಸೇಮ್ ನಾನು ಆ ಗಾಡಿನ ನೋಡಿದಾಗ ಏನು ಫೀಲ್ ಆಗಿತ್ತು ಸೇಮ್ ಹಂಗೆ ಇಟ್ಕೊಂಡಿದ್ರು. ಅದಾದರೂ ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲೂ ಚಿಕ್ಕ ಡೆಂಟ್ ಆಗಿತ್ತದು.
ಫ್ಯೂಲ್ ಟ್ಯಾಂಕ್ ಹತ್ರ ಸ್ವಲ್ಪ ಡೆಂಟ್ ಆಗಿತ್ತು. ಬಟ್ ಇದು ಕೂಡ ಇರಲಿಲ್ಲ, ನೀಟಾಗಿ ಇಟ್ಟಿದ್ರು. ಸ್ವಲ್ಪ ರೋಡ್ ಸೈಡ್ ಇರೋದು ಸ್ವಲ್ಪ ಧೂಳು ಡಸ್ಟ್ ಇತ್ತು. ಬಟ್ ನನಗೆ ಅದು ಮ್ಯಾಟ್ರ್ ಆಗಲ್ಲ, ನನಗೆ ಅದೆಲ್ಲ ನೀಟಾಗೆಲ್ಲ ನೋಡಿ ಎಲ್ಲ ಹಂಗೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಟ್ರಯಲ್ ನೋಡಿ ಎಲ್ಲ ಓಕೆ ಆಯಿತು. ನನಗೆ ಇಷ್ಟ ಆಯಿತು ಗಾಡಿ. ಇಷ್ಟ ಆಗಿದ ತಕ್ಷಣ ಬೈಯರ್ ಹತ್ರ ಮಾತಾಡಿ ಪ್ರೈಸ್ ಎಲ್ಲ ಮಾತಾಡಿದೆ, ಅದೆಲ್ಲ ಅವ್ರಿಗೂ ಹೇಳಿದೆ. ಸರಿ ಸರ್ ನಾನು ಬರ್ತೀನಿ ಅಂತ ಹೇಳಿ, ಟೈಮ್ ಆಯ್ತಲ್ಲ ಹಂಗೆ ಆಗ್ಬಾರ್ದು, ಕಳ್ಕೊಂಬಿಟ್ರಲ್ಲ, ಕಳ್ಕೊಂಡ್ಮೇಲೆ ಬೇಕು ಅಂತಿದ್ದಾರೆ. ಆ ಗಾಡಿ ಕಳ್ಕೊಂಬಿಟ್ರಲ್ಲ, ಆಮೇಲೆ ನೆಕ್ಸ್ಟ್ ಒಂದು 2 days ಆದಮೇಲೆ ಮತ್ತೆ ಅದೇ ಬೇಕು ಅಂತ ಹೇಳಿದ್ರು. ಆದಷ್ಟಕ್ಕಾಗಲಿ ಅದು ಏನಾಯ್ತೋ ಗೊತ್ತಿಲ್ಲ. ನಾನು ಮತ್ತೆ ಅದು ಇದು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅದು ಒಂದ್ಸಲ ಅದು ಮಕ್ಕ ಕೆಟ್ಟೋದ್ಮೇಲೆ ಮತ್ತೆ ಅಲ್ಲಿ ಹೋದಾಗ ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ನಾನು ಕೂಡ ಅದನ್ನ ಬಿಟ್ಬಿಟ್ಟೆ. ಬೇಡ ಇನ್ನು ನೋಡೋಣ, ಇದು ಹಂಗೆ ಇದೆಯಲ್ಲ ಅಂದ್ಬಿಟ್ಟು ಇದಕ್ಕೆ ಇನ್ವೈಟ್ ಮಾಡಿದೆ. ಮತ್ತು ಅವ್ರು ಬಂದರು, ಇಮಿಡಿಯೇಟ್ಲಿ ಬಂದರು. ನಾನು ಫೋನ್ ಮಾಡೋಣ ಎಲ್ಲ ನಮ್ಮದೆಲ್ಲ ಮುಗಿಸೋಕ್ಕೆ ಒಂದು 12 ಗಂಟೆನೂ ಆಗಿತ್ತು. ಅವ್ರು 4 ಗಂಟೆಗೆಲ್ಲ ಬಂದುಬಿಟ್ರು. 1 ಗಂಟೆಗೆ ನಾನು ಹೇಳಿದೆ, ಕನ್ಫರ್ಮ್ ಮಾಡಿ ಹೇಳಿದೆ, ನೀವು ಬರೋಂಗಿದ್ರೆ ಇವತ್ತು ಬನ್ನಿ, ನಾಳೆ ಬನ್ನಿ ಅಂತ ಹೇಳಿದೆ. ನಾನು ನಾಳೆನೂ ಆಪ್ಷನ್ ಕೊಟ್ಟಿದ್ದೆ, ಇವ್ರ ಹತ್ರನೂ ಮಾತಾಡಿದ್ದೆ, ಇಲ್ಲ ಇವತ್ತೇ ಬಂದುಬಿಡ್ತೀನಿ ಅಂತರು. ಬಂದು ಅವರು ಕೂಡ ನೋಡಿದ್ರು. ಬರ್ಸ್ಕೆ ನಾನು ಇವ್ರಿಗೆ ಹೇಳಿದ್ದೆ, ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಇಟ್ಟಿರಿ, ಇನ್ ಕೇಸ್ ಅವ್ರಿಗೆ ಓಕೆ ಆಯಿತು ಅಂದರೆ ತೊಗೊಂಡೋಗೋಕೆ ಈಸಿ ಆಗುತ್ತೆ. ಆಮೇಲೆ ಯಾಕಂದ್ರೆ ಇಲ್ಲೇ 4 ಗಂಟೆ ಆಗಿದೆ, ಪಾಪ ಅವರು ಎಲ್ಲ ನೋಡಿ ಅವ್ರಿಗೆಲ್ಲ ಇಷ್ಟ ಆಗಿ ನಿಮ್ಮದು ಸೆಟ್ಲ್ಮೆಂಟಲ್ಲಾಗಿ ಹೋಗೋಷ್ಟೊತ್ತಿಗೆ ಇಟ್ಸ್ ಟೇಕ್ ಎ ಲಾಂಗ್ ಟೈಮ್. ಮತ್ತು ಟ್ರಾಫಿಕ್ ಆಗುತ್ತೆ, ಅವ್ರ ಏರಿಯಾಗೆ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ ಯಲಹಂಕವರೆಗೂ ಬರೀ ಟ್ರಾಫಿಕೇ ಇರುತ್ತೆ. ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ, ವಾಷಿಂಗ್ ಸೆಂಟ್ರ್ ಮುಗಿಸೋಗಿರುತ್ತೆ ಆಮೇಲೆ ಮಾಡಿಸಿ ಅಂತ ಹೇಳಿದೆ. ಅವ್ರು ನೀಟಾಗೆ ವಾಷಿಂಗ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ರು. ಇವ್ರು ಬರೋದಕ್ಕೂ ವಾಷಿಂಗ್ ಸೆಂಟ್ರ್ ಇನ್ನೇನು ಹೋಗೋದಕ್ಕೂ ಒಂದೇ ಆಯಿತು. ಬಂದರು, ಗಾಡಿ ನೋಡ್ರು, ವಾಷಿಂಗು ಮುಗೀತು. ವಾಷಿಂಗ್ ಮುಗಿದ್ಮೇಲೆ ಇವ್ರು ಟೆಸ್ಟ್ ಡ್ರೈವ್ ಮಾಡಿದ್ರು, ಎಲ್ಲ ಥರನ ಇವರು ಕೂಡ ಚೆಕ್ ಮಾಡಿದ್ರು. ಇಬ್ಬರು ಬಂದಿದ್ರು, ಇಬ್ಬರು ಕೂಡ ಚೆಕ್ ಮಾಡಿದ್ರು. ನಾನೇ ಹೇಳಿದೆ, ಟೇಕ್ ಅವ್ರ ಓನ್ ಟೈಮ್, ಎಷ್ಟು ಟೈಮ್ ತೊಗೊಳ್ತಾರೋ ತೊಗೊಳ್ತು, ನಿಮ್ಮ ಇಷ್ಟ, ನಿಮ್ಮ ಗಾಡಿ ನಿಮ್ಮ ಇಷ್ಟ. ಯಾಕಂದರೆ ಜಾಗದಲ್ಲಿದ್ದೀರಾ, ಈಗ ದೆಹಲಿನಲ್ಲಿ ಇಲ್ಲ, ನೀವು ಇದೇ ಜಾಗದಲ್ಲಿದ್ದೀರಾ, ನಿಮ್ಮ ಗಾಡಿ ನಿಮ್ಮ ಇಷ್ಟ. ನನ್ನ ಕಡೆಯಿಂದ ಕ್ಲೀನ್ ಸರ್ಟಿಫಿಕೇಟ್ ಇದೆ ಗಾಡಿಗೆ, ಡಾಕ್ಯುಮೆಂಟ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ, NOC ಎಲ್ಲ ಪ್ರತಿಯೊಂದು NOC ಅಂತೀನಿ, ಅದೇ ಬರ್ತದೆ ಬೈ. ಏನದು ಬ್ಯಾಂಕದ ಲೋನ್ ಗೀನೇ ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರೆನ್ಸ್ ಇದೆ, ಇಶ್ಯೂ ಅಂತೆಲ್ಲ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಕಟ್ಟಿದೆ. ಅವ್ರು ನೋಡಿದ್ರು, ನಾನು ಕೂಡ ಒಳಗಡೆ ಮತ್ತೆ ಹೋಗಿದ್ದೆ. ನಾನು ಕರ್ಕೊಂಡು ಒಂದು 2-3 ರೌಂಡ್ ನಾನೇ ಕರ್ಕೊಂಡು ಹೋದೆ, ಒಳ್ಳೊಳ್ಳೆ ಜಾಗಕ್ಕೆಲ್ಲ ಕರ್ಕೊಂಡೋಗಿ. ಅಶೋಕ ಪಿಲ್ಲರು ಆ ಕಡೆ ಎಲ್ಲ ಕರ್ಕೊಂಡು, ಸೊ ಫ್ರೀ ರೋಡ್ ಇರ್ತದೆ ಆ ಟೈಮಲ್ಲೆಲ್ಲ, ಸ್ವಲ್ಪ ಫ್ರೀ ಅಂದರೆ ನಮ್ಮ ಆ ಏರಿಯಾಗೆ ಆ ಟೈಮಲ್ಲಿ ಫ್ರೀ ರೋಡ್ ಅಷ್ಟೇ. ಕರ್ಕೊಂಡೋಗಿ ಎಲ್ಲ ಚೆಕ್ ಮಾಡಿ ಅವರು ಕಡೆ ಸ್ಯಾಟಿಸ್ಫೈಡ್ ಆದರು. ಕೊನೆಗೆ ಅಮೌಂಟಲ್ಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಏನೋ ಮಾಡಿದ್ರು. ಫೈನಲಿ ಕ್ಯಾಶ್ ಒಂದಷ್ಟು ತಂದಿದ್ರು, ಕ್ಯಾಶು ಕೊಟ್ಟರು, ಅದು ಈ ವಿಡಿಯೋದಲ್ಲಿದೆ. ಕ್ಯಾಶು ಕೊಟ್ಟರು. ಆಮೇಲೆ ಫೋನ್ಪೇ ಒಂದಷ್ಟು ಮಾಡಿದ್ರು, ಎಲ್ಲ ಸೆಟ್ಲ್ಮೆಂಟ್ ಎಲ್ಲ ಮಾಡಿಕೊಂಡ್ರು. ಸೊ ಗಾಡಿ ಹತ್ರ ಬಂದರು, ಗಾಡಿಗೆ ಏನೇನು ಬೇಕೋ ಎಲ್ಲ ನೋಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು, ಅವರಿಂದ ಅವ್ರಿಗೆ TGS ಮಾಡಿಸೋದಕ್ಕೆ ಏನೇನು ಬೇಕಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಗಾಡಿ ತೊಗೊಂಡು ಹೋದ್ರು. ಫುಲ್ ದಿಲ್ಖುಷ್ ಆದರು. ನನಗೂ ಕೂಡ ಸಮಾಧಾನ ಆಯಿತು. ಆ್ಯಕ್ಚುಲಿ ತುಂಬ ದಿವಸ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ, 1 ತಿಂಗಳು. ನಂಗೆ ಹಂಗೆ ಪೆಂಡಿಂಗ್ ಉಳ್ಕೊಳಕ್ಕೆ ಇಷ್ಟಪಡಲ್ಲ. ಬೇರೆದಿದೆ ಅದರ್ ಸ್ಟೇಟ್ಗೆಲ್ಲ ಟ್ರಪ್ ಅಂತ ಡೀಲ್ ಮಾಡ್ಬೋದು. ಈ ಕರ್ನಾಟಕದ ಇದೆಯಲ್ಲ, ಅದು ಪ್ರೈಸ್ ತುಂಬ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿಗೂ ಅಜಗಜ ಅಂತ ವ್ಯತ್ಯಾಸ ಇರುತ್ತೆ. ನಮಗಲ್ಲಿ ಅದೇ ಗಾಡಿ ನಮ್ಗೊಂದು 3.5 ಸಿಕ್ಬಿಡ್ತದೆ, ಪೆಟ್ರೋಲ್ ಗಾಡಿಗಳು. ಅದೇ 3.5 ನಿಮ್ಗೊಂದು ಟ್ರಾನ್ಸ್ಪೋರ್ಟ್ ಒಂದು 20 ಒಳಗಡೆ ಅಂದ್ಕೊಂಡ್ರು ಕೂಡ ನಮಗೆಲ್ಲ ಮುಗ್ದೋಗುತ್ತೆ. ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಟ್ಯಾಕ್ಸ್ ಒಂದು 50,000, ಒಂದು 50 ಬಂದರೆ 50ರಿಂದ ಒಂದು 60,000 ಬಂದರೆ ಹೆಚ್ಚು ಅಷ್ಟೇ. ಅದೆಲ್ಲ ಹಾಕಿದ್ರು ಕೂಡ ನಮಗೊಂದು 4.25 ಹತ್ರ ಮುಗೀತದೆ ಅದು. ಇವ್ರಿಗೆ ಇಲ್ಲಿ ಒಂದು 50,000 ಸ್ವಲ್ಪ ಜಾಸ್ತಿ ಆಯಿತು. ಓಕೆ, ಕಸ್ಟಮರ್ ಓಕೆ ಇದೆ, ನಮಗೇನಂತೆ. ಸೊ ಅವ್ರಿಗೆ ಓಕೆ ಆಯಿತು, 50,000 ಜಾಸ್ತಿ ಕೊಟ್ಟಂಗೆ ಆಯಿತು. ಈ ಕಂಪೇರ್ ಟು ನಿಮಗೆ ನಾರ್ತ್ ಕಂಪೇರ್ ಮಾಡೋದಷ್ಟೇ. ಬಟ್ ಇಲ್ಲಿಗೆ ಅದು ಚೆನ್ನಾಗಿದೆ ಪ್ರೈಸ್, ಅದು ಇಲ್ಲಿಗೆ ಅದು ಒಳ್ಳೆ ಪ್ರೈಸೇ. ಅದು ಆ ಟೈಮ್ಗೆ ಆ ಕಂಡೀಷನ್ ಇರೋ ವೆಹಿಕಲ್ಗೆ ಕಂಪೇರ್ ಟು ಅದೇ ಕರ್ನಾಟಕದ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಗುಡ್ ಪ್ರೈಸ್. ಬಟ್ ನಾನು ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಅದು 50,000 ಜಾಸ್ತಿ ಇತ್ತು ಪ್ರೈಸ್. ಹ್ಯಾಪಿ, ನಾನು ಕೂಡ ಹ್ಯಾಪಿ. ಇದರಲ್ಲಿ ನಾವು ಇಲ್ಲಿ ಏನು ಕಲಿಬೇಕು ಅಂತ ಹೇಳಿದ್ರೆ, ಒಂದು ಇವ್ರ ಸ್ಟೋರಿಂದ ಏನು ಕಲಿಬೇಕಂದ್ರೆ, ಒಂದು ಪೇಷನ್ಸ್ ಆಗಿರಬೇಕು. ಯಾರು ಬುಕ್ಕಿಂಗ್ ಮಾಡ್ತಾರೋ ಅವರು ಪೇಷನ್ಸ್ ಆಗಿರಬೇಕು, ಕನ್ಫ್ಯೂಸ್ ಆಗಬಾರ್ದು. ಈಗ ನಮ್ಮದ್ರಲ್ಲೂ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ, ಬಟ್ ಆ ಆಪ್ಷನ್ ನಾವು ಇಟ್ಟಿದ್ದೀವಿ. ಈಗ ನೋಡಿ, ಟಿಗೋರ್ಗೆ ಬಂದು ಬುಕ್ಕಿಂಗ್ ಮಾಡಿದ್ರು. ಈಗ ಟಿಗೋರ್ದು ರೆಫರೆನ್ಸ್ ತೆಗಿತಾ ಅವ್ರಿಗೆ ಅನಿಸ್ತು ಟಿಗೋರ್ಗಿಂತ ಅಲ್ಟ್ರಾಸೇ ತೊಗೋಬೋದಲ್ಲ, ಲೇಟೆಸ್ಟ್ ಆಗಿರುತ್ತಲ್ಲ, ಚೆನ್ನಾಗೂ ಇರುತ್ತೆ, ಲುಕ್ಕು ಚೆನ್ನಾಗಿದೆ ಅಂದ್ಬಿಟ್ಟು ನಿನ್ನೆಯಿಂದ ಉಲ್ಟಾ ಹೊಡೆದ್ಬಿಟ್ರು, ಅಲ್ಟ್ರಾಸ್ಗೆ ಫಿಕ್ಸ್ ಆಗಿಬಿಟ್ರು. ಬಟ್ ಅವ್ರು ಬೈದ ಅವ್ರ ಖುಷಿ ನೋಡಿ, ಟಿಗೋರ್ಗೆ 1 ವಾರದಲ್ಲಿ ತೆಗೆದ ರೆಫರೆನ್ಸ್ಗೆ ಅಲ್ಟ್ರಾಸ್ಗೆ ಒಂದೇ ದಿವಸದಲ್ಲಿ ಅಷ್ಟೊಂದು ರೆಫರೆನ್ಸ್ ಬಂದ್ಬಿಡ್ತು. ಔಟ್ ಚಾಯ್ಸ್. ಸೊ ಹಾಗೆ ಗಾಡಿನ ಬುಕ್ ಮಾಡೋವರೆಗೂ ಟೈಮ್ ಇರುತ್ತೆ, ನೀವು ಚೇಂಜಸ್ ಮಾಡ್ಕೋಬಹುದು. ಸೊ ಇವರು ಅಷ್ಟೇ, ಇವರು ಗ್ರೇ ಕಲರ್ದೇ ನೋಡೋಕ್ಕೆ ಹೇಳಿದ್ರು. ಕಲರ್ ಏನೋ ಅವ್ರಿಗೆ ತಲೆಯಲ್ಲಿ ಇರಲಿಲ್ಲ. ಬ್ರದರ್ ಹೇಳಿದ್ರು ಗ್ರೇ ಕಲರ್ ಅದನ್ನ ಇದ್ರೆ ನನಗೆ ಅಂತ ಹೇಳಿದರು. ಬಟ್ ಇದರಿಂದ ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ಅವ್ರ ಬ್ರದರ್ ಯಾರು ಬಂದಿದ್ರು ಅವ್ರದ್ದೇ ಇನ್ನೊಂದು ರೆಫರೆನ್ಸ್ ಕೂಡ ಸಿಗುತ್ತೆ. ಯಾವುದದು ಇಟಿಯೋಸ್ ಡೀಸೆಲ್ದು ಲ್ಯಾಕ್ ಆಯಿತು. ಹಂಗೆ ಒಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಇನ್ನೊಂದು ರೆಫರಲ್ ಆಟೋಮೆಟಿಕ್ಲಿ ಸಿಗುತ್ತೆ. ಓಕೆ, ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೈ.